ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಕ್ಕಳಿಗೆ ಗಾಂಧಾರಿ ವಿದ್ಯೆ ತರಬೇತಿ ಶಿಬಿರ ನಡೀತಾ ಇದೆ. ಇನ್ನು ಏನಿದು ಗಾಂಧಾರಿ ವಿದ್ಯೆ ಅಂತ ನೋಡ್ತಾ ಹೋಗೋದಾದ್ರೆ, ದಿವ್ಯ ದೃಷ್ಟಿಯನ್ನ ಹೊಂದಿದ್ದು ಮಹಾಭಾರತದ ಗಾಂಧಾರಿ ದಿವ್ಯ ಶಕ್ತಿಯಿಂದ ಎಲ್ಲವನ್ನ ಕೂಡ ಅರಿತುಕೊಳ್ತಾ ಇದ್ರು. ಅದೇ ರೀತಿ ಕಂಪ್ಲಿಯ ಮಕ್ಕಳು ಗಾಂಧಾರಿ ವಿದ್ಯೆಯ ತರಬೇತಿಯನ್ನ ಪಡೆದಿದ್ದಾರೆ. ಮಕ್ಕಳಿಗೆ ಗಾಂಧಾರಿ ವಿದ್ಯೆ ತರಬೇತಿ ಶಿಬಿರ ನಡೆದಿದೆ. ದಿವ್ಯ ದೃಷ್ಟಿಯನ್ನ ಹೊಂದಿದ್ರು ಮಹಾಭಾರತದ ಗಾಂಧಾರಿ. ಇನ್ನು ತಮ್ಮ ದಿವ್ಯ ಶಕ್ತಿಯಿಂದ ಎಲ್ಲವನ್ನೂ ಕೂಡ ಅರಿತುಕೊಳ್ತಾ ಇದ್ರು. ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಎಲ್ಲವನ್ನೂ ಕೂಡ ತಿಳಿದುಕೊಳ್ತಾ ಇದ್ರು. ಅದೇ ರೀತಿ ಕಂಪ್ಲಿಯ ಮಕ್ಕಳು ಗಾಂಧಾರಿ ವಿದ್ಯೆಯಲ್ಲಿ ಪರಿಣಿತಿಯನ್ನ ಹೊಂದಿದ್ದಾರೆ. ತಮ್ಮ ಮೂರನೇ ಕಣ್ಣಿನ ಮೂಲಕ ಅಚ್ಚರಿಯ ಪ್ರದರ್ಶನವನ್ನ ನೀಡುತ್ತಿದ್ದಾರೆ. ಕಂಪ್ಲಿ ಪಟ್ಟಣದ ನಿವಾಸಿ ನೀರಜ ಅವರ ಮಕ್ಕಳ ಸಾಧನೆ ಇದು. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದ ನಿವಾಸಿ ನೀರಜ ಅವರಿಂದ ಮಕ್ಕಳಿಗೆ ಗಾಂಧಾರಿ ವಿದ್ಯೆಯ ತರಬೇತಿ ನೀಡಲಾಗ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ಅಂದರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಸೈಕಲ್ ಹೊಡೆಯೋದಾಗಿರ್ಬೋದು, ಡ್ರಾಯಿಂಗ್ ಬಿಡಿಸೋದಾಗಿರ್ಬೋದು, ಅಥವಾ ಸ್ಮೆಲ್ ನೋಡಿ ಹೇಳೋದಾಗಿರ್ಬೋದು, ಮತ್ತು ಕಲರ್ಸ್ ನೋಡೋದಾಗಿರ್ಬೋದು. ಅಂದರೆ ಇದು ರೆಡ್ ಕಲರ್ ಬಾಲು ಅಥವಾ ವೈಟ್ ಕಲರ್ ಬಾಲು ಅಂತ ಕೇವಲ ಅದನ್ನು ಟಚ್ ಮಾಡಿ ಹಾಗೆ ಅದರ ಸ್ಮೆಲ್ ತಗೊಂಡು ಹೇಳ್ತಾರೆ ಮಕ್ಕಳು. ಹಾಗೆ ಯಾವ ಇದು ಒಂದು ಬುಕ್ ಕೊಟ್ಟರೆ ಆ ಬುಕ್ಕಲ್ಲಿ ಏನು ಪ್ರಿಂಟ್ ಆಗಿದೆ ಅಥವಾ ಪ್ಯಾರಾಗ್ರಾಫ್ ಏನಾದರೂ ಇದ್ದರೆ ಅದನ್ನು ಅದೇ ಥರ ಡಿಟ್ಟೋ ಬರೀತಾರೆ. ಅದು ಕೂಡ ಕಣ್ಣಿಗೆ ಬಟ್ಟೆ ಕಟ್ಕೊಂಡು. ಇದೇ ಈ ಒಂದು ಗಾಂಧಾರಿ ವಿದ್ಯೆಯ ವಿಶೇಷತೆ. ಶ್ರೀ ಶಶಿಧರ ಗುರೂಜಿಯವರು ಶ್ರೀ ಗುರುದೇವ ಗುರುಕುಲ ವಿದ್ಯಾಕೇಂದ್ರ ಮತ್ತು ಗಾಂಧಾರಿ ವಿದ್ಯಾಕೇಂದ್ರ ಸಂಸ್ಥಾಪಕರು ಮತ್ತು ತರಬೇತುದಾರರು. ಗಾಂಧಾರಿ ವಿದ್ಯೆ 6 ವರ್ಷ ಮೇಲ್ಪಟ್ಟು ಮತ್ತು 15 ವರ್ಷದೊಳಗಿನ ಮಕ್ಕಳಿಗೆ ಈ ವಿದ್ಯೆಯನ್ನು ಕಲಿಸಲಾಗುತ್ತೆ. 100% ಮೆಮೊರಿ ಕ್ಲಾಸಿನ 15 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಅಪ್ ಟು ಕಾಂಪಿಟೇಟಿವ್ ಎಕ್ಸಾಮ್ವರೆಗೂ ಈ ಯೂಸ್ ಇದೆ. ಆಮೇಲೆ ಈ ಗಾಂಧಾರಿ ವಿದ್ಯೆ ಕಲಿಯೋದ್ರಿಂದ ಮಕ್ಕಳಿಗೆ ಏಕಾಗ್ರತೆ ಬರುತ್ತೆ, ದೃಷ್ಟಿದೋಷ ನಿವಾರಣೆ ಆಗುತ್ತೆ, ಆರೋಗ್ಯ ವೃದ್ಧಿಸುತ್ತೆ ಮತ್ತು IQs ಹೆಚ್ಚಾಗುತ್ತೆ, ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗುತ್ತೆ. ಓಕೆ, ಎಷ್ಟು ದಿನದವರೆಗೆ ಶಿಬಿರ? 10 ದಿನದ ಶಿಬಿರ ಇದು. ನೆಕ್ಸ್ಟು 25ರಿಂದ ಮತ್ತೆ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಗಾಂಧಾರಿ ವಿದ್ಯೆ ಒಳಗಡೆ ಏನೇನಿದೆ? ಗಾಂಧಾರಿ ವಿದ್ಯೆಗೆ ಕಲರಿಂಗ್ ಮಾಡೋದನ್ನು ಹೇಳ್ಕೊಡ್ತೀವಿ, ಓದೋದು, ಬರೆಯೋದು, ಆಮೇಲೆ ದೂರದಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು. ಈ ಗಾಂಧಾರಿ ವಿದ್ಯೆಯಿಂದ ಇನ್ನೊಂದು ಲಾಭ ಏನು ಅಂದರೆ, ಮಕ್ಕಳಿಗೆ ಎಷ್ಟೇ ದಪ್ಪದ ಚಸ್ಮಾ ಇದ್ದರೂ ಸಹಿತ ಅವರು ಆ ಚಸ್ಮಾ ತೆಗೆದುಬಿಟ್ಟು ಫೋಲ್ಡ್ ಹಾಕ್ಕೊಂಡೆ ಅವರು ಇದನ್ನೆಲ್ಲ ರೀಡ್ ಮಾಡೋದು, ಬರೆಯೋದು ಎಲ್ಲ ಮಾಡ್ತಾರೆ. ಇದು ಅವರಿಗೆ ಒಂದು ಲಾಭನೇ ಅಂತ ಹೇಳ್ಬೋದು. ಇದರಿಂದ ಮಕ್ಕಳಲ್ಲಿ ಏಕಾಗ್ರತೆ ಬೆಳೆಯುತ್ತೆ ಮತ್ತು ಮಕ್ಕಳಲ್ಲಿ ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗುತ್ತೆ. ಇದು ಕಲಿಯೋದ್ರಿಂದ ಮಕ್ಕಳಲ್ಲಿ ದೃಷ್ಟಿದೋಷ ನಿವಾರಣೆ ಅಂತ ಆಗುತ್ತೆ.